ಒಡಂಬಡಿಕೆ ಏನಾದ್ರೂ ಆಗಿದ್ರೆ ಡಿಕೆಶಿಗೆ ಸಿಎಂ ಸ್ಥಾನವನ್ನ ನೀಡಲಿ ಅಂತ ಹೇಳಿದ್ದಾರೆ. ಶ್ರೀಶೈಲ ಪಂಡಿತಾರಾಧ್ಯ ಚನ್ನಸಿದ್ದರಾಮ ಶ್ರೀ ಹೇಳಿಕೆಯನ್ನ ನೀಡಿರೋದು. ಈ ಕುರ್ಚಿಗಾಗಿ ಕಿತ್ತಾಡಿ ಸಮಸ್ಯೆಯನ್ನ ಮಾಡ್ಕೊಳ್ಳಬೇಡಿ. ಒಂದು ವೇಳೆ ಒಡಂಬಡಿಕೆ ಆಗಿದ್ದೇ ಆದಲ್ಲಿ ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡಲಿ ಅಂತ ಹೇಳಿದ್ದಾರೆ ಶ್ರೀಗಳು. ಶ್ರೀಶೈಲ ಪಂಡಿತಾರಾಧ್ಯ ಚನ್ನಸಿದ್ದರಾಮ ಶ್ರೀ ಈಗ ಹೇಳಿಕೆಯನ್ನ ನೀಡಿರೋದು. ಅಂಥದ್ದೊಂದು ಒಡಂಬಡಿಕೆ, ಅಂಥದ್ದೊಂದು ಮಾತುಕತೆ, ಅಂಥದ್ದೊಂದು ವಿಚಾರ ಮೊದಲೇ ಆಗಿದ್ದೇ ಆದಲ್ಲಿ ಸಿಎಂ ಮಾಡಲಿ ಅಂದಿದ್ದಾರೆ. ಆಗಿದ್ದಾವೋ ಅನ್ನೋ ಸರ್ಕಾರ ರಚನೆಯಾಗುವ ಸಂದರ್ಭದಲ್ಲಿ ಏನು ಒಡಂಬಡಿಕೆಗಳಾಗಿದ್ದಾವೋ ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ. ಈ ಹಂತದಲ್ಲಿ ಆ ಒಡಂಬಡಿಕೆ ಗೊತ್ತಿಲ್ಲದೆ ಇರೋ ಸಂದರ್ಭದಲ್ಲಿ ನಾವೇನು ಹೇಳೋದಷ್ಟು ಸೂಕ್ತ ಅಂತ ಅನ್ಸೋದಿಲ್ಲ. ಒಂದು ವೇಳೆ ಒಡಂಬಡಿಕೆ ಆಗಿದ್ದೇ ಸರಿ ಇತ್ತು ಅಂದ್ರೆ ಆ ಒಡಂಬಡಿಕೆಗೆ ಅನುಗುಣವಾಗಿ ಪಕ್ಷದ ಹೈಕಮಾಂಡ್ ಅದನ್ನು ನೆರವೇರಿಸಬೇಕು ಅಂತ ಮಾತ್ರ ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಬಯಸ್ತೀವಿ. ಇವತ್ತು ಡಿ ಕೆ ಶಿವಕುಮಾರ್ ಅವರಾಗಲಿ, ಸಿದ್ದರಾಮಯ್ಯನವರಾಗಲಿ ಮುತ್ಸದ್ದಿ ರಾಜಕಾರಣಿಗಳು, ಸಾಕಷ್ಟು ಅನುಭವವನ್ನು ಹೊಂದಿರುವಂಥವರು. ಕುರ್ಚಿಗಾಗಿ ಕಿತ್ತಾಟ, ಜಗಳ, ಸಮಸ್ಯೆ ಅನ್ನೋದನ್ನ ಮಾಡೋದಕ್ಕಿಂತಲೂ ರಾಜ್ಯದ ಅಭಿವೃದ್ಧಿಯನ್ನ ಮಾಡೋದರಿಂದ ಯಾವ ರೀತಿ ಮಾಡಬೇಕು ಅನ್ನೋದ್ರ ಕಡೆಗೆ ಎಲ್ಲಾ ರಾಜಕೀಯ ಮುಖಂಡರು ಹೆಚ್ಚಿನ ಗಮನ ಕೊಡಬೇಕು ಅಂತ ನಾವು ಸಂದರ್ಭ. ಒಡಂಬಡಿಕೆ ಏನಾದ್ರೂ ಆಗಿದ್ರೆ ಡಿಕೆಶಿಗೆ ಸಿಎಂ ಸ್ಥಾನವನ್ನ ನೀಡಲಿ ಅಂತ ಹೇಳಿದ್ದಾರೆ. ಶ್ರೀಶೈಲ ಪಂಡಿತಾರಾಧ್ಯ ಚನ್ನಸಿದ್ದರಾಮ ಶ್ರೀ ಹೇಳಿಕೆಯನ್ನ ನೀಡಿರೋದು. ಈ ಕುರ್ಚಿಗಾಗಿ ಕಿತ್ತಾಡಿ ಸಮಸ್ಯೆಯನ್ನ ಮಾಡ್ಕೊಳ್ಳಬೇಡಿ. ಒಂದು ವೇಳೆ ಒಡಂಬಡಿಕೆ ಆಗಿದ್ದೇ ಆದಲ್ಲಿ ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡಲಿ ಅಂತ ಹೇಳಿದ್ದಾರೆ ಶ್ರೀಗಳು. ಶ್ರೀಶೈಲ ಪಂಡಿತಾರಾಧ್ಯ ಚನ್ನಸಿದ್ದರಾಮ ಶ್ರೀ ಈಗ ಹೇಳಿಕೆಯನ್ನ ನೀಡಿರೋದು. ಅಂಥದ್ದೊಂದು ಒಡಂಬಡಿಕೆ, ಅಂಥದ್ದೊಂದು ಮಾತುಕತೆ, ಅಂಥದ್ದೊಂದು ವಿಚಾರ ಮೊದಲೇ ಆಗಿದ್ದೇ ಆದಲ್ಲಿ ಸಿಎಂ ಮಾಡಲಿ ಅಂದಿದ್ದಾರೆ. ಆಗಿದ್ದಾವೋ ಅನ್ನೋ ಸರ್ಕಾರ ರಚನೆಯಾಗುವ ಸಂದರ್ಭದಲ್ಲಿ ಏನು ಒಡಂಬಡಿಕೆಗಳಾಗಿದ್ದಾವೋ ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ. ಈ ಹಂತದಲ್ಲಿ ಆ ಒಡಂಬಡಿಕೆ ಗೊತ್ತಿಲ್ಲದೆ ಇರೋ ಸಂದರ್ಭದಲ್ಲಿ ನಾವೇನು ಹೇಳೋದಷ್ಟು ಸೂಕ್ತ ಅಂತ ಅನ್ಸೋದಿಲ್ಲ. ಒಂದು ವೇಳೆ ಒಡಂಬಡಿಕೆ ಆಗಿದ್ದೇ ಸರಿ ಇತ್ತು ಅಂದ್ರೆ ಆ ಒಡಂಬಡಿಕೆಗೆ ಅನುಗುಣವಾಗಿ ಪಕ್ಷದ ಹೈಕಮಾಂಡ್ ಅದನ್ನು ನೆರವೇರಿಸಬೇಕು ಅಂತ ಮಾತ್ರ ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಬಯಸ್ತೀವಿ. ಇವತ್ತು ಡಿ ಕೆ ಶಿವಕುಮಾರ್ ಅವರಾಗಲಿ, ಸಿದ್ದರಾಮಯ್ಯನವರಾಗಲಿ ಮುತ್ಸದ್ದಿ ರಾಜಕಾರಣಿಗಳು, ಸಾಕಷ್ಟು ಅನುಭವವನ್ನು ಹೊಂದಿರುವಂಥವರು. ಕುರ್ಚಿಗಾಗಿ ಕಿತ್ತಾಟ, ಜಗಳ, ಸಮಸ್ಯೆ ಅನ್ನೋದನ್ನ ಮಾಡೋದಕ್ಕಿಂತಲೂ ರಾಜ್ಯದ ಅಭಿವೃದ್ಧಿಯನ್ನ ಮಾಡೋದರಿಂದ ಯಾವ ರೀತಿ ಮಾಡಬೇಕು ಅನ್ನೋದ್ರ ಕಡೆಗೆ ಎಲ್ಲಾ ರಾಜಕೀಯ ಮುಖಂಡರು ಹೆಚ್ಚಿನ ಗಮನ ಕೊಡಬೇಕು ಅಂತ ನಾವು ಸಂದರ್ಭ. ಒಡಂಬಡಿಕೆ ಏನಾದ್ರೂ ಆಗಿದ್ರೆ ಡಿಕೆಶಿಗೆ ಸಿಎಂ ಸ್ಥಾನವನ್ನ ನೀಡಲಿ ಅಂತ ಹೇಳಿದ್ದಾರೆ. ಶ್ರೀಶೈಲ ಪಂಡಿತಾರಾಧ್ಯ ಚನ್ನಸಿದ್ದರಾಮ ಶ್ರೀ ಹೇಳಿಕೆಯನ್ನ ನೀಡಿರೋದು. ಈ ಕುರ್ಚಿಗಾಗಿ ಕಿತ್ತಾಡಿ ಸಮಸ್ಯೆಯನ್ನ ಮಾಡ್ಕೊಳ್ಳಬೇಡಿ. ಒಂದು ವೇಳೆ ಒಡಂಬಡಿಕೆ ಆಗಿದ್ದೇ ಆದಲ್ಲಿ ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡಲಿ ಅಂತ ಹೇಳಿದ್ದಾರೆ ಶ್ರೀಗಳು. ಶ್ರೀಶೈಲ ಪಂಡಿತಾರಾಧ್ಯ ಚನ್ನಸಿದ್ದರಾಮ ಶ್ರೀ ಈಗ ಹೇಳಿಕೆಯನ್ನ ನೀಡಿರೋದು. ಅಂಥದ್ದೊಂದು ಒಡಂಬಡಿಕೆ, ಅಂಥದ್ದೊಂದು ಮಾತುಕತೆ, ಅಂಥದ್ದೊಂದು ವಿಚಾರ ಮೊದಲೇ ಆಗಿದ್ದೇ ಆದಲ್ಲಿ ಸಿಎಂ ಮಾಡಲಿ ಅಂದಿದ್ದಾರೆ. ಆಗಿದ್ದಾವೋ ಅನ್ನೋ ಸರ್ಕಾರ ರಚನೆಯಾಗುವ ಸಂದರ್ಭದಲ್ಲಿ ಏನು ಒಡಂಬಡಿಕೆಗಳಾಗಿದ್ದಾವೋ ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ. ಈ ಹಂತದಲ್ಲಿ ಆ ಒಡಂಬಡಿಕೆ ಗೊತ್ತಿಲ್ಲದೆ ಇರೋ ಸಂದರ್ಭದಲ್ಲಿ ನಾವೇನು ಹೇಳೋದಷ್ಟು ಸೂಕ್ತ ಅಂತ ಅನ್ಸೋದಿಲ್ಲ. ಒಂದು ವೇಳೆ ಒಡಂಬಡಿಕೆ ಆಗಿದ್ದೇ ಸರಿ ಇತ್ತು ಅಂದ್ರೆ ಆ ಒಡಂಬಡಿಕೆಗೆ ಅನುಗುಣವಾಗಿ ಪಕ್ಷದ ಹೈಕಮಾಂಡ್ ಅದನ್ನು ನೆರವೇರಿಸಬೇಕು ಅಂತ ಮಾತ್ರ ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಬಯಸ್ತೀವಿ. ಇವತ್ತು ಡಿ ಕೆ ಶಿವಕುಮಾರ್ ಅವರಾಗಲಿ, ಸಿದ್ದರಾಮಯ್ಯನವರಾಗಲಿ ಮುತ್ಸದ್ದಿ ರಾಜಕಾರಣಿಗಳು, ಸಾಕಷ್ಟು ಅನುಭವವನ್ನು ಹೊಂದಿರುವಂಥವರು. ಕುರ್ಚಿಗಾಗಿ ಕಿತ್ತಾಟ, ಜಗಳ, ಸಮಸ್ಯೆ ಅನ್ನೋದನ್ನ ಮಾಡೋದಕ್ಕಿಂತಲೂ ರಾಜ್ಯದ ಅಭಿವೃದ್ಧಿಯನ್ನ ಮಾಡೋದರಿಂದ ಯಾವ ರೀತಿ ಮಾಡಬೇಕು ಅನ್ನೋದ್ರ ಕಡೆಗೆ ಎಲ್ಲಾ ರಾಜಕೀಯ ಮುಖಂಡರು ಹೆಚ್ಚಿನ ಗಮನ ಕೊಡಬೇಕು ಅಂತ ನಾವು ಸಂದರ್ಭ. ಒಡಂಬಡಿಕೆ ಏನಾದ್ರೂ ಆಗಿದ್ರೆ ಡಿಕೆಶಿಗೆ ಸಿಎಂ ಸ್ಥಾನವನ್ನ ನೀಡಲಿ ಅಂತ ಹೇಳಿದ್ದಾರೆ.
ಶ್ರೀಶೈಲ ಪಂಡಿತಾರಾಧ್ಯ ಚನ್ನಸಿದ್ದರಾಮ ಶ್ರೀ ಹೇಳಿಕೆಯನ್ನ ನೀಡಿರೋದು. ಈ ಕುರ್ಚಿಗಾಗಿ ಕಿತ್ತಾಡಿ ಸಮಸ್ಯೆಯನ್ನ ಮಾಡ್ಕೊಳ್ಬೇಡಿ. ಒಂದು ವೇಳೆ ಒಡಂಬಡಿಕೆ ಆಗಿದ್ದೇ ಆದಲ್ಲಿ ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡಲಿ ಅಂತ ಹೇಳಿದ್ದಾರೆ ಶ್ರೀಗಳು. ಶ್ರೀಶೈಲ ಪಂಡಿತಾರಾಧ್ಯ ಚನ್ನಸಿದ್ದರಾಮ ಶ್ರೀ ಈಗ ಹೇಳಿಕೆಯನ್ನ ನೀಡಿರೋದು. ಅಂಥದ್ದೊಂದು ಒಡಂಬಡಿಕೆ, ಅಂಥದ್ದೊಂದು ಮಾತುಕತೆ, ಅಂಥದ್ದೊಂದು ವಿಚಾರ ಮೊದಲೇ ಆಗಿದ್ದೇ ಆದಲ್ಲಿ ಸಿಎಂ ಮಾಡಲಿ ಅಂದಿದ್ದಾರೆ. ಆಗಿದ್ದಾವೋ ಅನ್ನೋದು ಸರ್ಕಾರ ರಚನೆಯಾಗುವ ಸಂದರ್ಭದಲ್ಲಿ ಏನು ಒಡಂಬಡಿಕೆಗಳಾಗಿದ್ದಾವೋ ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ. ಈ ಹಂತದಲ್ಲಿ ಆ ಒಡಂಬಡಿಕೆ ಗೊತ್ತಿಲ್ಲದೆ ಇರೋ ಸಂದರ್ಭದಲ್ಲಿ ನಾವೇನು ಹೇಳೋದು ಅಷ್ಟು ಸೂಕ್ತ ಅಂತ ಅನ್ಸೋದಿಲ್ಲ. ಒಂದು ವೇಳೆ ಒಡಂಬಡಿಕೆ ಆಗಿದ್ದೇ ಸರಿ ಇತ್ತು ಅಂದ್ರೆ ಆ ಒಡಂಬಡಿಕೆಗೆ ಅನುಗುಣವಾಗಿ ಪಕ್ಷದ ಹೈಕಮಾಂಡ್ ಅದನ್ನು ನೆರವೇರಿಸಬೇಕು ಅಂತ ಮಾತ್ರ ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಬಯಸ್ತೀವಿ. ಇವತ್ತು ಡಿ ಕೆ ಶಿವಕುಮಾರ್ ಅವರಾಗಲಿ, ಸಿದ್ದರಾಮಯ್ಯನವರಾಗಲಿ ಮುತ್ಸದ್ದಿ ರಾಜಕಾರಣಿಗಳು, ಸಾಕಷ್ಟು ಅನುಭವವನ್ನು ಹೊಂದಿರುವಂಥವರು. ಕುರ್ಚಿಗಾಗಿ ಕಿತ್ತಾಟ, ಜಗಳ, ಸಮಸ್ಯೆ ಅನ್ನೋದನ್ನ ಮಾಡೋದಕ್ಕಿಂತಲೂ ರಾಜ್ಯದ ಅಭಿವೃದ್ಧಿಯನ್ನ ಮಾಡೋದರಿಂದ ಯಾವ ರೀತಿ ಮಾಡಬೇಕು ಅನ್ನೋದ್ರ ಕಡೆಗೆ ಎಲ್ಲಾ ರಾಜಕೀಯ ಮುಖಂಡರು ಹೆಚ್ಚಿನ ಗಮನ ಕೊಡಬೇಕು ಅಂತ ನಾವು ಒಡಂಬಡಿಕೆ ಏನಾದ್ರೂ ಆಗಿದ್ರೆ ಡಿಕೆಶಿಗೆ ಸಿಎಂ ಸ್ಥಾನವನ್ನ ನೀಡಲಿ ಅಂತ ಹೇಳಿದ್ದಾರೆ. ಶ್ರೀಶೈಲ ಪಂಡಿತಾರಾಧ್ಯ ಚನ್ನಸಿದ್ದರಾಮ ಶ್ರೀ ಹೇಳಿಕೆಯನ್ನ ನೀಡಿರೋದು. ಈ ಕುರ್ಚಿಗಾಗಿ ಕಿತ್ತಾಡಿ ಸಮಸ್ಯೆಯನ್ನ ಮಾಡ್ಕೊಳ್ಬೇಡಿ. ಒಂದು ವೇಳೆ ಒಡಂಬಡಿಕೆ ಆಗಿದ್ದೇ ಆದಲ್ಲಿ ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡಲಿ ಅಂತ ಹೇಳಿದ್ದಾರೆ ಶ್ರೀಗಳು. ಶ್ರೀಶೈಲ ಪಂಡಿತಾರಾಧ್ಯ ಚನ್ನಸಿದ್ದರಾಮ ಶ್ರೀ ಈಗ ಹೇಳಿಕೆಯನ್ನ ನೀಡಿರೋದು. ಅಂಥದ್ದೊಂದು ಒಡಂಬಡಿಕೆ, ಅಂಥದ್ದೊಂದು ಮಾತುಕತೆ, ಅಂಥದ್ದೊಂದು ವಿಚಾರ ಮೊದಲೇ ಆಗಿದ್ದೇ ಆದಲ್ಲಿ ಸಿಎಂ ಮಾಡಲಿ ಅಂದಿದ್ದಾರೆ. ಆಗಿದ್ದಾವೋ ಅನ್ನೋದು ಸರ್ಕಾರ ರಚನೆಯಾಗುವ ಸಂದರ್ಭದಲ್ಲಿ ಏನು ಒಡಂಬಡಿಕೆಗಳಾಗಿದ್ದಾವೋ ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ. ಈ ಹಂತದಲ್ಲಿ ಆ ಒಡಂಬಡಿಕೆ ಗೊತ್ತಿಲ್ಲದೆ ಇರೋ ಸಂದರ್ಭದಲ್ಲಿ ನಾವೇನು ಹೇಳೋದು ಅಷ್ಟು ಸೂಕ್ತ ಅಂತ ಅನ್ಸೋದಿಲ್ಲ. ಒಂದು ವೇಳೆ ಒಡಂಬಡಿಕೆ ಆಗಿದ್ದೇ ಸರಿ ಇತ್ತು ಅಂದ್ರೆ ಆ ಒಡಂಬಡಿಕೆಗೆ ಅನುಗುಣವಾಗಿ ಪಕ್ಷದ ಹೈಕಮಾಂಡ್ ಅದನ್ನು ನೆರವೇರಿಸಬೇಕು ಅಂತ ಮಾತ್ರ ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಬಯಸ್ತೀವಿ. ಇವತ್ತು ಡಿ ಕೆ ಶಿವಕುಮಾರ್ ಅವರಾಗಲಿ, ಸಿದ್ದರಾಮಯ್ಯನವರಾಗಲಿ ಮುತ್ಸದ್ದಿ ರಾಜಕಾರಣಿಗಳು, ಸಾಕಷ್ಟು ಅನುಭವವನ್ನು ಹೊಂದಿರುವಂಥವರು. ಕುರ್ಚಿಗಾಗಿ ಕಿತ್ತಾಟ, ಜಗಳ, ಸಮಸ್ಯೆ ಅನ್ನೋದನ್ನ ಮಾಡೋದಕ್ಕಿಂತಲೂ ರಾಜ್ಯದ ಅಭಿವೃದ್ಧಿಯನ್ನ ಮಾಡೋದರಿಂದ ಯಾವ ರೀತಿ ಮಾಡಬೇಕು ಅನ್ನೋದ್ರ ಕಡೆಗೆ ಎಲ್ಲಾ ರಾಜಕೀಯ ಮುಖಂಡರು ಹೆಚ್ಚಿನ ಗಮನ ಕೊಡಬೇಕು ಅಂತ ನಾವು ಒಡಂಬಡಿಕೆ ಏನಾದ್ರೂ ಆಗಿದ್ರೆ ಡಿಕೆಶಿಗೆ ಸಿಎಂ ಸ್ಥಾನವನ್ನ ನೀಡಲಿ ಅಂತ ಹೇಳಿದ್ದಾರೆ. ಶ್ರೀಶೈಲ ಪಂಡಿತಾರಾಧ್ಯ ಚನ್ನಸಿದ್ದರಾಮ ಶ್ರೀ ಹೇಳಿಕೆಯನ್ನ ನೀಡಿರೋದು. ಈ ಕುರ್ಚಿಗಾಗಿ ಕಿತ್ತಾಡಿ ಸಮಸ್ಯೆಯನ್ನ ಮಾಡ್ಕೊಳ್ಬೇಡಿ. ಒಂದು ವೇಳೆ ಒಡಂಬಡಿಕೆ ಆಗಿದ್ದೇ ಆದಲ್ಲಿ ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡಲಿ ಅಂತ ಹೇಳಿದ್ದಾರೆ ಶ್ರೀಗಳು. ಶ್ರೀಶೈಲ ಪಂಡಿತಾರಾಧ್ಯ ಚನ್ನಸಿದ್ದರಾಮ ಶ್ರೀ ಈಗ ಹೇಳಿಕೆಯನ್ನ ನೀಡಿರೋದು. ಅಂಥದ್ದೊಂದು ಒಡಂಬಡಿಕೆ, ಅಂಥದ್ದೊಂದು ಮಾತುಕತೆ, ಅಂಥದ್ದೊಂದು ವಿಚಾರ ಮೊದಲೇ ಆಗಿದ್ದೇ ಆದಲ್ಲಿ ಸಿಎಂ ಮಾಡಲಿ ಅಂದಿದ್ದಾರೆ. ಆಗಿದ್ದಾವೋ ಅನ್ನೋದು ಸರ್ಕಾರ ರಚನೆಯಾಗುವ ಸಂದರ್ಭದಲ್ಲಿ ಏನು ಒಡಂಬಡಿಕೆಗಳಾಗಿದ್ದಾವೋ ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ. ಈ ಹಂತದಲ್ಲಿ ಆ ಒಡಂಬಡಿಕೆ ಗೊತ್ತಿಲ್ಲದೆ ಇರೋ ಸಂದರ್ಭದಲ್ಲಿ ನಾವೇನು ಹೇಳೋದು ಅಷ್ಟು ಸೂಕ್ತ ಅಂತ ಅನ್ಸೋದಿಲ್ಲ. ಒಂದು ವೇಳೆ ಒಡಂಬಡಿಕೆ ಆಗಿದ್ದೇ ಸರಿ ಇತ್ತು ಅಂದ್ರೆ ಆ ಒಡಂಬಡಿಕೆಗೆ ಅನುಗುಣವಾಗಿ ಪಕ್ಷದ ಹೈಕಮಾಂಡ್ ಅದನ್ನು ನೆರವೇರಿಸಬೇಕು ಅಂತ ಮಾತ್ರ ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಬಯಸ್ತೀವಿ. ಇವತ್ತು ಡಿ ಕೆ ಶಿವಕುಮಾರ್ ಅವರಾಗಲಿ, ಸಿದ್ದರಾಮಯ್ಯನವರಾಗಲಿ ಮುತ್ಸದ್ದಿ ರಾಜಕಾರಣಿಗಳು, ಸಾಕಷ್ಟು ಅನುಭವವನ್ನು ಹೊಂದಿರುವಂಥವರು. ಕುರ್ಚಿಗಾಗಿ ಕಿತ್ತಾಟ, ಜಗಳ, ಸಮಸ್ಯೆ ಅನ್ನೋದನ್ನ ಮಾಡೋದಕ್ಕಿಂತಲೂ ರಾಜ್ಯದ ಅಭಿವೃದ್ಧಿಯನ್ನ ಮಾಡೋದರಿಂದ ಯಾವ ರೀತಿ ಮಾಡಬೇಕು ಅನ್ನೋದ್ರ ಕಡೆಗೆ ಎಲ್ಲಾ ರಾಜಕೀಯ ಮುಖಂಡರು ಹೆಚ್ಚಿನ ಗಮನ ಕೊಡಬೇಕು ಅಂತ ನಾವು